ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸಹನ. ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ ಅಗೇನ್. ಸೊ ಇವತ್ತಿನ ವ್ಲಾಗ್ನಲ್ಲಿ ನಾನು ಯಾವುದೋ ಒಂದು ಇನ್ಸ್ಪಿರೇಷನ್ ಥಾಟ್ ಅಥವಾ ವರ್ಡ್ಸ್ ಬಗ್ಗೆ ಅಥವಾ ಕೋಟ್ಸ್ ಬಗ್ಗೆ ಶ್ಲೋಕದ ಬಗ್ಗೆ ಮಾತಾಡ್ತಾ ಇಲ್ಲ. ಸೊ ಇವತ್ತು ನಮ್ಮೆಲ್ಲರಿಗೂ ಚಿರಪರಿಚಿತರಾದಂತಹ ಒಬ್ಬ ಇನ್ಸ್ಪಿರೇಷನ್ ವ್ಯಕ್ತಿಯ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಅವ್ರು ಯಾರು ಅಂತಂದರೆ ಭಾರತ ಕಂಡಂತಹ ಅತ್ಯಂತ ಮೇಧಾವಿ ಹಾಗೂ ಸೌಮ್ಯ ಸ್ವಭಾವದ ರಾಜಕಾರಣಿಗಳಾದಂತಹ ದಿವಂಗತ ಮಾನ್ಯಶ್ರೀ ಡಾಕ್ಟರ್ ಮನಮೋಹನ್ ಸಿಂಗ್ ಜಿ ಅವರ ಬಗ್ಗೆ ಒಂದೆರಡು ಮಾಹಿತಿಯನ್ನು ನಿಮ್ಮ ಜೊತೆಗೆ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಡಾಕ್ಟರ್ ಮನಮೋಹನ್ ಸಿಂಗ್ ರವರು ಇವತ್ತಿನ ಪಾಕ್ ಆಕ್ರಮಿತ ಭಾರತದ ಅವಿಭಜಿತ ಪಂಜಾಬ್ನ ಗಾಹ್ ಅನ್ನುವಂತಹ ಜಿಲ್ಲೆಯಲ್ಲಿ 1932 ಸೆಪ್ಟೆಂಬರ್ 26ರಂದು ಸಿಖ್ ಮನೆತನದ ಸಂಪ್ರದಾಯದಲ್ಲಿ ಜನಿಸ್ತಾರೆ. ಇವರ ತಂದೆ ತಾಯಿಯ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ. ಆದರೆ ಇವರ ತಾಯಿ ಇವರು ಚಿಕ್ಕವರಿದ್ದಾಗ ಕಾಮಿಣಿ ರೋಗ ಅಥವಾ ಜಾಂಡಿಸ್ ಬಂದು ಆ ಕಾಯಿಲೆಯಿಂದ ನಿಧನರಾಗ್ತಾರೆ. ನಂತರದಲ್ಲಿ ಇವರ ತಂದೆ ಎರಡನೇ ಮದುವೆ ಆದಮೇಲೆ ಮನಮೋಹನ್ ಸಿಂಗ್ ಅವರು ಅವರ ಅಜ್ಜಿ ತಾತನ ಮನೆ ಅಂತ ಅಂದರೆ ತಂದೆ ತಾಯಿಯ ಮನೆಯಲ್ಲಿ ತಮ್ಮ ಬಾಲ್ಯಾವಸ್ಥೆಯನ್ನು ಕಳೀತಾರೆ. ಇವರ ಹೆಚ್ಚಿನ ವಿದ್ಯಾಭ್ಯಾಸಕ್ಕೋಸ್ಕರ ಇವರ ಕುಟುಂಬದವರು ಗಾಹ್ ಗ್ರಾಮದಿಂದ ಅಮೃತ್ಸರ್ಗೆ ಪ್ರಯಾಣವನ್ನು ಬೆಳೆಸ್ತಾರೆ. 1948ರಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ ರವರ ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣ ಎರಡೂ ಕೂಡ ಮುಕ್ತಾಯಗೊಳ್ಳುತ್ತೆ. ನಂತರ 1952ರಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಪಂಜಾಬ್ ಯೂನಿವರ್ಸಿಟಿಯಿಂದ BA ಪದವಿಯನ್ನು, ಬ್ಯಾಚುಲರ್ ಆಫ್ ಆರ್ಟ್ಸ್ ಪದವಿಯನ್ನು ಪಡೆದುಕೊಳ್ತಾರೆ. 1954ರಲ್ಲಿ ಅದೇ ಯೂನಿವರ್ಸಿಟಿಯಿಂದ MA ಪದವಿಯನ್ನು ಕೂಡ ಪಡ್ಕೊಳ್ತಾರೆ. 1957ರಲ್ಲಿ ಸೊ ಇವರು ಫಸ್ಟ್ ಡಿಗ್ರಿ ಆನರನ್ನು ಅದೇ ಅಂದರೆ ಎಕನಾಮಿಕ್ಸ್ನಲ್ಲಿ ಫಸ್ಟ್ ಡಿಗ್ರಿ ಆನರನ್ನು ಕೂಡ ಇವರು ಪಡೆದುಕೊಳ್ತಾರೆ. ನಂತರದಲ್ಲಿ 1958ರಲ್ಲಿ ಇವರಿಗೆ ಗುರು ಶರಣ್ ಕೌರ್ ಅನ್ನುವಂತಹ ಮಹಿಳೆಯ ಜೊತೆಗೆ ಸೆಪ್ಟೆಂಬರ್ 14, 1958ರಂದು ವಿವಾಹ ಆಗುತ್ತೆ. ನಂತರದಲ್ಲಿ ಇವರಿಗೆ 3 ಜನ ಮಕ್ಕಳು ಕೂಡ ಜನಿಸ್ತಾರೆ. ಅದಾದ ಮೇಲೂ ಮನಮೋಹನ್ ಸಿಂಗ್ ಅವರು ತಮ್ಮ ವಿದ್ಯಾಭ್ಯಾಸವನ್ನು ಕಂಟಿನ್ಯೂ ಮಾಡಿ 1962ರಲ್ಲಿ ನಫೆಲ್ಡ್ ಕಾಲೇಜ್ ಅಂದರೆ ಆಕ್ಸ್ಫರ್ಡ್ ಯೂನಿವರ್ಸಿಟಿಯ ನಫೆಲ್ಡ್ ಕಾಲೇಜ್ನಲ್ಲಿ ಫಿಲಾಸಫಿಕಲ್ ಡಾಕ್ಟರೇಟ್ ಅಥವಾ PhD ಪದವಿಯನ್ನು ಕೂಡ ಪಡೀತಾರೆ. ಮುಂದೆ ಇವರು ಪ್ರಾಚಾರ್ಯರಾಗಿ ಪಂಜಾಬ್ ಯೂನಿವರ್ಸಿಟಿಯಲ್ಲಿ ತಮ್ಮ ವೃತ್ತಿ ಜೀವನವನ್ನು ಪ್ರಾರಂಭ ಮಾಡ್ತಾರೆ. ನಂತರ ಪಂಜಾಬ್ ಯೂನಿವರ್ಸಿಟಿ ಆದ ತಕ್ಷಣ ಇವರು ಡೆಲ್ಲಿ ಯೂನಿವರ್ಸಿಟಿಯಲ್ಲೂ ಕೂಡ ಪ್ರಾಧ್ಯಾಪಕರಾಗಿ ಕೆಲಸವನ್ನು ಮಾಡ್ತಾರೆ. 1967ರಲ್ಲಿ ಇವರು ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಥವಾ ಅಂತಾರಾಷ್ಟ್ರೀಯ ವ್ಯಾಪಾರದ ವಿಷಯದಲ್ಲಿ ಡೆಲ್ಲಿ ಯೂನಿವರ್ಸಿಟಿಯಲ್ಲಿ ಪ್ರಾಚಾರ್ಯರಾಗಿ ಕೆಲಸವನ್ನು ಮಾಡ್ತಾರೆ. ನಂತರ 1971ರಲ್ಲಿ ಇವರು ಆಗಿನ ಭಾರತ ಸರ್ಕಾರದಲ್ಲಿ ಅರ್ಥಶಾಸ್ತ್ರಜ್ಞರ ಸಲಹೆಗಾರರಾಗಿ ಅಥವಾ ಆರ್ಥಿಕ ಸಲಹೆಗಾರರಾಗಿ ಇವರು ಮೊದಲ ಬಾರಿಗೆ ನೇಮಕಗೊಳ್ತಾರೆ. ನಂತರ UNCTAD ಯುನೈಟೆಡ್ ನೇಷನ್ಸ್ ಕಾನ್ಫರೆನ್ಸ್ ಆನ್ ಟ್ರೇಡ್ ಆ್ಯಂಡ್ ಡೆವಲಪ್ಮೆಂಟ್ ವಿಭಾಗ UNCTAD ಯುನೈಟೆಡ್ ನೇಷನ್ಸ್ ಕಾನ್ಫರೆನ್ಸ್ ಆನ್ ಟ್ರೇಡ್ ಆ್ಯಂಡ್ ಡೆವಲಪ್ಮೆಂಟ್ನಲ್ಲಿ ಇವರು ನೀತಿ ಆಯೋಗ ಅಥವಾ ಯೋಜನಾ ಆಯೋಗ ಅಥವಾ ಪ್ಲಾನಿಂಗ್ ಕಮಿಷನಲ್ಲೂ ಕೂಡ ತಮ್ಮ ಕಾರ್ಯವನ್ನು ನಿರ್ವಹಿಸ್ತಾರೆ. ನಂತರ 1982ರಲ್ಲಿ ಇವರು RBIನ ಗವರ್ನರ್ ಆಗಿಯೂ ಕೂಡ ಹುದ್ದೆಯನ್ನು ಅಲಂಕಾರ ಮಾಡ್ತಾರೆ. 1991ರಲ್ಲಿ PV ನರಸಿಂಹರಾವ್ ಅವರು ಭಾರತದ ಪ್ರಧಾನಿಯಾಗಿದ್ದ ಸಂದರ್ಭದಲ್ಲಿ ಭಾರತದಲ್ಲಿ ಆರ್ಥಿಕ ದುಸ್ತರತೆ ಅಥವಾ ಫಿನಾನ್ಷಿಯಲ್ ಕ್ರೈಸಿಸ್ ಉಂಟಾದಾಗ ನರಸಿಂಹರಾವ್ ಅವರು ಡಾಕ್ಟರ್ ಮನಮೋಹನ್ ಸಿಂಗ್ ರವರನ್ನು ಅಂದರೆ ಆರ್ಥಿಕ ಸಲಹೆಗಾರರಾಗಿದ್ದಂತಹ ಡಾಕ್ಟರ್ ಮನಮೋಹನ್ ಸಿಂಗ್ ಅವರನ್ನು ಮೊದಲ ಬಾರಿಗೆ ಹಣಕಾಸು ಸಚಿವರನ್ನಾಗಿ ನೇಮಕ ಮಾಡ್ತಾರೆ. ಸೊ ಇದಿಷ್ಟು ಅವರ ಬಾಲ್ಯಾವಸ್ಥೆ ಮತ್ತು ಅವರ ಜೀವನದ ಅಥವಾ ಅವರ ವಿದ್ಯಾಭ್ಯಾಸದ ಕುರಿತು ಅಥವಾ ಅವರ ಮದುವೆ ವಿಚಾರವಾಗಿ ಆಗಿರಬಹುದು. ಈ ಮಾಹಿತಿಗಳೆಲ್ಲ ಅದರ ಬಗ್ಗೆ. ನಂತರ 2014ರ ಲೋಕಸಭಾ ಚುನಾವಣೆಯಲ್ಲಿ ಗೆದ್ದು ಇವರು ಭಾರತದ 14ನೇ ಪ್ರಧಾನಮಂತ್ರಿಯಾಗಿ ತಮ್ಮ ಹುದ್ದೆಯನ್ನು ಅಲಂಕರಿಸ್ತಾರೆ. ಭಾರತದ ಪ್ರಧಾನಮಂತ್ರಿ ಹುದ್ದೆನ 2 ಬಾರಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಈ ಹುದ್ದೆಯನ್ನು ಅಲಂಕಾರ ಮಾಡ್ತಾರೆ. ತಮ್ಮ 10 ವರ್ಷದ ಪ್ರಧಾನಮಂತ್ರಿ ಹುದ್ದೆ ಅಥವಾ ಆ ಸಮಯದಲ್ಲಿ ಅವರು ಫಾರಿನ್ ಪಾಲಿಸಿಯ ಅನೇಕ ಆಯಾಮಗಳಲ್ಲಿ ತಮ್ಮ ನಿಲುವನ್ನು ತೋರಿಸ್ಕೊಂಡಿದ್ದಾರೆ. ಸೊ ಫಾರಿನ್ ಪಾಲಿಸಿಯ ಖಾತೆನ ಅವರು ನಿಭಾಯಿಸ್ತಾ ಇರುವಾಗ ಅವರ ಗ್ರಾಮವಾದಂತಹ ಗಾಹ್ ಗ್ರಾಮಕ್ಕೆ ಹೋಗೋದಕ್ಕೆ ಅವರಿಗೆ ಬಹಿಷ್ಕಾರ ಉಂಟಾಗುತ್ತೆ. ಯಾಕೆ ಅಂತಂದರೆ ಗಾಹ್ ಗ್ರಾಮ ಅವತ್ತು ಪಾಕಿಸ್ತಾನದ ಟೆರಿಟರಿಗೆ ಸೇರಿದ್ದಾಗಿರುತ್ತೆ. ಅಷ್ಟೇ ಅಲ್ಲ, ಯಾವಾಗ 26/11 ಅಂದರೆ ನವೆಂಬರ್ 11, 26ನೇ ತಾರೀಕು ದೇಶದಲ್ಲಿ ಟೆರರಿಸ್ಟ್ ಅಟ್ಯಾಕ್ ಆಗುತ್ತೋ ಆವಾಗ ಇಂಡಿಯಾ ಮತ್ತು ಪಾಕ್ನ ನಡುವೆ ಶಾಂತಿ ಒಪ್ಪಂದವನ್ನು ಮಾಡಲಾಗುತ್ತೆ.
ಸೊ ಈ ಎಲ್ಲ ಕಾರಣಕ್ಕೋಸ್ಕರ ಅವರು ತಮ್ಮ ಗ್ರಾಮಕ್ಕೆ ಹೋಗೋದಕ್ಕೆ ಬಹಿಷ್ಕಾರ ಉಂಟಾಗತ್ತೆ. ಆದರೂ ಸಹ ಮನಮೋಹನ್ ಸಿಂಗ್ ಅವರು ತಮ್ಮ ಪಾಕಿಸ್ತಾನದ ಜೊತೆಗಿನ ನಂಟನ್ನು ಯಾವತ್ತೂ ಬಿಡೋದಿಲ್ಲ. ಯಾಕೆ ಅಂತಂದರೆ ಅವರ ದೂರದೃಷ್ಟಿಯಲ್ಲಿ ಪಾಕ್ ಮತ್ತು ಚೈನಾದ ಸಂಬಂಧ ಭಾರತಕ್ಕೆ ತುಂಬ ಮುಖ್ಯವಾದದ್ದು ಅಂತ ಅವರ ನಿಲುವಾಗಿರುತ್ತೆ. ಭಾರತದ ಪ್ರಧಾನಿಯಾಗಿ ಮನಮೋಹನ್ ಸಿಂಗ್ ಅವರು ಅನೇಕ ಯೋಜನೆಗಳನ್ನು ನಮ್ಮ ದೇಶಕ್ಕೆ ಕೊಟ್ಟಿದ್ದಾರೆ. ಅವುಗಳಲ್ಲಿ ಕೆಲವೊಂದಿಷ್ಟು ಯೋಜನೆಗಳನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ಅವರು ಮಾರಾಟ ತೆರಿಗೆ ಬದಲು ವ್ಯಾಟ್ ಸಿಸ್ಟಮ್ ಅನ್ನು ತಗೊಂಡ್ಬರ್ತಾರೆ. ಅಂದ್ರೆ ಅವುಗಳಲ್ಲಿ ಕೆಲವೊಂದಿಷ್ಟು ಯೋಜನೆಗಳನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ಅವರು ಮಾರಾಟ ತೆರಿಗೆ ಬದಲು ವ್ಯಾಟ್ ಸಿಸ್ಟಮ್ ಅನ್ನು ತಗೊಂಡ್ಬರ್ತಾರೆ. ಅಂದ್ರೆ ವ್ಯಾಲ್ಯೂ ಆಡೆಡ್ ಟ್ಯಾಕ್ಸ್ ಸಿಸ್ಟಮ್ ಅನ್ನು ತಗೊಂಡ್ಬರ್ತಾರೆ. ಇವರ ಪ್ರಧಾನಮಂತ್ರಿ ಅವಧಿಯಲ್ಲಿ ಭಾರತ ಜಗತ್ತಿನ 2ನೇ ಅತ್ಯಂತ ವೇಗದ ಅರ್ಥಸ್ಥಿತಿಗೆ ಭಾಜನವಾಗುತ್ತೆ. ಅರ್ಥವ್ಯವಸ್ಥೆ ಶೇಕಡ 9 GDP ತಲುಪುತ್ತೆ. ಅಷ್ಟೇ ಅಲ್ಲ, ದೇಶದ 8 ರಾಜ್ಯಗಳಲ್ಲಿ ಹೊಸ IIT ಕೇಂದ್ರಗಳ ಸ್ಥಾಪನೆಯನ್ನ ಮಾಡ್ತಾರೆ. ದೇಶದ ಅತ್ಯುನ್ನತ ವಿದ್ಯಾಸಂಸ್ಥೆಗಳಾದಂತಹ IIT, IIM, IISCಗಳಲ್ಲಿ ಶೇಕಡ 27ರಷ್ಟು ಮೀಸಲಾತಿಗೆ ಇವರು ಹೋರಾಟವನ್ನ ಮಾಡ್ತಾರೆ. ಸರ್ವ ಶಿಕ್ಷಣ ಅಭಿಯಾನವನ್ನ ಮುಂದುವರಿಸ್ತಾರೆ. ನರೇಗಾ ಯೋಜನೆಯನ್ನ ತಗೊಂಡ್ಬರ್ತಾರೆ. ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆಕ್ಟ್ ಅನ್ನ ತಗೊಂಡ್ಬರ್ತಾರೆ. ಅಷ್ಟೇ ಅಲ್ಲದೆ 2005ರಲ್ಲಿ ಇವರು ರಾಷ್ಟ್ರೀಯ ಗ್ರಾಮೀಣ ಆರೋಗ್ಯ ಮಿಷನ್ ಅನ್ನ ಕೂಡ ಜಾರಿಗೆ ತಗೊಂಡ್ಬರ್ತಾರೆ. ಭೂಮಿ ಇಲ್ದವರಿಗೆ, ವಿಧವೆಯರಿಗೆ, ಗರ್ಭಿಣಿಯರಿಗೆ ಆರ್ಥಿಕವಾದಂತಹ ಸಹಾಯವನ್ನು ಮಾಡೋದಕ್ಕೆ ಮುಂದಾಗ್ತಾರೆ. ಇಷ್ಟೆಲ್ಲ ಮಾಡಿದಂತಹ ಪ್ರಧಾನಮಂತ್ರಿಗಳು ನಿಜಕ್ಕೂ ದೇಶ ಕಂಡಂತಹ ಅಪ್ರತಿಮ ಅರ್ಥಶಾಸ್ತ್ರಜ್ಞ ಹಾಗೂ ಮೇಧಾವಿ ಮತ್ತು ಸೌಮ್ಯ ಸ್ವಭಾವದ ರಾಜಕಾರಣಿ ಅಂತ ಹೇಳಿದ್ರೆ ಸಾಧ್ಯ ಆಗಲ್ಲ. ಇವರ ಸಾಧನೆ, ಇವರ ಹೆಗ್ಗಳಿಕೆ ಅಪಾರವಾದದ್ದು. 1932 ಸೆಪ್ಟೆಂಬರ್ 26ರಂದು ಪಂಜಾಬ್ನ ಅವಿಭಜಿತ ಪಂಜಾಬ್ನ ಗಾಹ್ ಗ್ರಾಮದಲ್ಲಿ ಹುಟ್ಟಿ ಚಿಕ್ಕವರಿದ್ದಾಗಲೇ ತಾಯಿಯನ್ನ ಕಳೆದುಕೊಂಡು ತಂದೆಯ ತಂದೆ ತಾಯಿ ಅಂದ್ರೆ ಅಜ್ಜ ಅಜ್ಜಿಯ ಮನೆಯಲ್ಲಿ ಬೆಳೆದು ವಿದ್ಯುತ್ ಇಲ್ಲದ ದಿನಗಳಲ್ಲಿ ಕಂದಿಲುಗಳ ದೀಪದಲ್ಲಿ ಓದಿ ದೇಶದ ಅತ್ಯಂತ ಉನ್ನತವಾದಂತಹ ಹುದ್ದೆ, ಪ್ರಧಾನಿ ಹುದ್ದೆಗೆ ಭಾಜನರಾದವರು ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಅಂತ ಹೇಳಿದ್ರೆ ತಪ್ಪಾಗಲ್ಲ. ತಮ್ಮ 92ನೇ ಇಡೀ ವಯಸ್ಸಿನಲ್ಲಿ 2024 ಡಿಸೆಂಬರ್ 27ರಂದು ನಮ್ಮನ್ನೆಲ್ಲ ಅಗಲಿ ತಾಯಿ ಭಾರತಾಂಬೆಯ ಸೇವೆಗೆ ಶಾಶ್ವತವಾಗಿ ತಮ್ಮ ಪ್ರಾಣವನ್ನು ಅರ್ಪಿಸಿದಂತಹ ಅತ್ಯಂತ ಹಿರಿಯ ರಾಜಕಾರಣಿ ಡಾಕ್ಟರ್ ಮನಮೋಹನ್ ಸಿಂಗ್ ಜಿ ಅಂತ ಅಂದ್ರೆ ತಪ್ಪಾಗಲ್ಲ. ಅವರಿಗೋಸ್ಕರ ಒಂದು ಪುಟ್ಟ ಕವನವನ್ನ ನಿಮ್ಮ ಮುಂದೆ ವ್ಯಕ್ತಪಡಿಸ್ತಾ ಇದ್ದೀನಿ.